ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಏನು ನೋಡ್ತಿದ್ಯಾ ಅಲ್ಲಿ? ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಅನ್ನು ಅಲ್ಲಿ ಸ್ಟಾಪ್ ಮಾಡಬಾರ್ದು ಪಾಪು. ಅಲ್ಲಿ ಹಾಯ್ ಮಾಡಿ ಎಲ್ಲರಿಗೂ ಮಾಡು. ಈಗ ನಾನು ಹೇಳಿದ್ನ ಮಾಡ್ಬೇಕು ನೀನು, ಆಯ್ತಾ? ನಾನು ಹೇಳಿದ್ ಮಾಡ್ಬೇಕು ನೀನು, ಓಕೆನಾ? ಚಿನಿ, ಹೆಡ್ ಯಾವುದು? ಹೆಡ್ ತೋರಿಸು ಸರಿಯಾಗಿ ಪಾಪ. ಹೆಡ್ ಯಾವುದು? ಗುಡ್ ಬಾಯ್. ನೋಸು? ಐಸ್ ಸರಿಯಾಗಿ ತೋರಿಸು. ಗುಡ್ ಬಾಯ್. ಲಿಪ್ಸು ಪಾಪ. ಲಿಪ್ಸ್ ಗುಡ್ ಬಾಯ್. ಇಯರ್ಸು? ಹ್ಯಾಂಡ್ಸು? ಲೆಗ್ಸು? ಆಮೇಲೆ ಟೀತ್? ಟಂಗ್ ಬೇಗ ತೋರಿಸು. ಟಂಗ್ ಯಾವುದು? ಟಂಗ್ ಇಲ್ಲೋಡ, ಅಲ್ಲಿ ವಿಡಿಯೋ ನೋಡಬೇಕು. ಚಿನ್ನಮ್ಮ ಅಲ್ಲೋಡಲ್ಲಿ, ಇಲ್ಲಿ ಬಿಡು. ಟಂಗ್ ತೋರಿಸು ಚಿನ್ನಿ. ಟಂಗ್ ಅಲ್ಲಿ ತೋರಿಸು. ಅಲ್ಲಿ ಟಂಗ್ ಬೇಗ ತೋರಿಸು. ಟಂಗ್. ಸ್ಟಮಕ್ ಗುಡ್ ಬಾಯ್. ಆಫ್ ಮಾಡ್ಬಿಟ್ಟ ಗೈಸ್ ಇವನು. ಹೋಗಿ ವಿಡಿಯೋ ಮಾಡ್ತಾ ಇರ್ತೀನಾ? ಹೋಗಿ ಅಲ್ಲಿ ಆಫ್ ಮಾಡ್ಬಿಡೋದು. ಅಲ್ಲೋಡಲ್ಲೇ ಬಿಡು ಪಾಪು. ಈಗ ಅಲ್ಲೋಡಲ್ಲೇ, ಅಲ್ಲಿ ವಿಡಿಯೋ ಮಾಡೋಣ ಬಾ, ಮಾತಾಡೋಣ ಅಲ್ಲಿ ಎಲ್ಲರ ಜೊತೆ ಮಾತಾಡೋಣ ಅಲ್ಲಿ. ಮಾತಾಡೋಣ. ಹಾಯ್ ಮಾಡು ಎಲ್ಲರಿಗೂ. ಬಾಯ್ಲಿ ನೀನು ಬಾಯ್ಲಿ ಕುಚಿಲಿ ಹಾಯ್ ಮಾಡು. ಸಾಕು ಪಾಪ. ಗೈಸ್ ನೋಡಿದ್ರಲ್ಲ, ಏನಕ್ಕೆ ಇದನ್ನು ನಾನು ಈ ಥರ ತೋರಿಸ್ತೆ ಅಂತ ಹೇಳ್ತೀನಿ ನಿಮಗೆ. ಇದೊಂದು ಎಕ್ಸಾಂಪಲ್, ಸರಿನಾ? ಅಂದರೆ ನನ್ನ ಮಗಂದು ಮೆಮೊರಿ ಪವರ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಂದರೆ ಏನೋ ಅವನು ಈ ಥರ ಎಲ್ಲ ಮಾಡ್ತಿದ್ದಾನೆ ಅಂತ ತೋರಿಸ್ಕೋತಲ್ಲ, ಬಟ್ ಅದರಿಂದ ಏನು ಯೂಸು, ಓಕೆನಾ? ನಾನು ಏನಕ್ಕೆ ತೋರಿಸ್ತೆ ಅನ್ನೋದನ್ನ ನಿಮಗೆ ಹೇಳ್ತೀನಿ, ಸರಿನಾ? ಗೈಸ್, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ನಾನು ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ಯಾವ ಫ್ರೂಟ್ಸ್ನ ಜಾಸ್ತಿ ತಿಂತಾ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಆ ಫ್ರೂಟ್ಸ್ನ ತಿನ್ನೋದ್ರಿಂದ ನಮ್ಮದು ಪಾಪುದು ಬ್ರೈನ್ ಡೆವಲಪ್ಮೆಂಟ್ ಆಗಿರಬಹುದು, ಹಾಗೆಯೇ ಬೋನ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ. ನೀವು ಏನಂತ ಅಂದರೆ, ಹೊರಗಡೆ ಬಂದಮೇಲೆ ಚೆನ್ನಾಗಿ ನಾವು ಫುಡ್ಡೆಲ್ಲ ಕೊಡ್ತೀವಿ, ಅದರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗಲ್ವಾ ಅಂತ ನೀವು ಕೇಳ್ಬೋದು. ಬಟ್ ನಿಮ್ಮ ಮಗು ಡೆವಲಪ್ಮೆಂಟ್ ಆಗಬೇಕಾದ್ರೇ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ? ಸೊ ನೀವು ಯಾವ್ಯಾವ ರೀತಿ ಫ್ರೂಟ್ಸ್ಗಳನ್ನ ತೊಗೊಳ್ಬೇಕು. ನನ್ನ ಮಗನಿಗೆ ಇನ್ನೂ 2 ಇಯರ್ಸ್ ಆಗಿಲ್ಲ, ಇನ್ನೂ ನೆಕ್ಸ್ಟ್ ಮಂತಿಗೆ ಅವನಿಗೆ 2 ಇಯರ್ಸ್ ಆಗೋದು. ಆಗಲೇ ಅವನು ನಾನು ಏನೇ ಹೇಳಿದ್ರು ಕೂಡ ಬೇಗನೆ ಕ್ಯಾಚ್ ಮಾಡ್ಕೊಳ್ತಾನೆ. ಆ್ಯಂಡ್ ಬೇಗನೆ ನಾನು ಏನಾರು ಒಂದು ಹೇಳ್ಕೊಟ್ರೆ ಸಾಕು, ಅದನ್ನು ಯಾವತ್ತೂ ಮರೆಯಲ್ಲ. ಅವನು ಯಾವಾಗ ಹೇಳಿದ್ರು ಅದನ್ನು ಹೇಳ್ತಾನೆ, ಸರಿನಾ? ಸೊ ಅದಕ್ಕೋಸ್ಕರ ನಾನು ನಿಮಗೆ ಅದೊಂದು ಎಕ್ಸಾಂಪಲ್ನ, ಅಂದರೆ ಅವ್ನಿಗೆ ಏನೇನು ಹೇಳ್ಕೊಟ್ಟಿದ್ದೀನಿ ಅದನ್ನು ತೋರಿಸ್ದೆ ಅಷ್ಟೇ. ಹಾಗೆಯೇ ಬೇರೆ ವಿಡಿಯೋಸು ಕೂಡ ನಾನು ಹಾಕಿದ್ದೀನಿ, ಅವ್ನ ಆ್ಯಕ್ಟಿವಿಟೀಸ್ ಇದೆಲ್ಲ ಹಾಕಿದ್ದೀನಿ. ಸೊ ಹೆಂಗೆ ಒಂದು ಬ್ರೈನ್ ಡೆವಲಪ್ಮೆಂಟ್ ಇಷ್ಟು ಚೆನ್ನಾಗಿದೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ, ಸರಿನಾ? ತುಂಬ ಜನಕ್ಕೆ ಆಸೆ ಇರುತ್ತಲ್ವ, ಯಾರಿಗೆ ತಾನೇ ಆಸೆ ಇರಲ್ಲ? ನಮ್ಮ ಮಕ್ಕಳು ನಮಗೆ ಹುಟ್ಟೋ ಮಗು ತುಂಬ ಬುದ್ಧಿವಂತ ಆಗಿರಬೇಕು, ಮತ್ತು ತುಂಬ ಶಕ್ತಿಶಾಲಿಯಾಗಿರಬೇಕು ಅಂತ ಎಲ್ಲ ಪೇರೆಂಟ್ಸಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಕೆಲವೊಂದು ಫ್ರೂಟ್ಸ್ಗಳನ್ನ ನಾನು ಏನೇನು ತಿಂತಾ ಇದೆ ಅದನ್ನು ನಿಮಗೆ ಹೇಳ್ತೀನಿ. ಆ ಫ್ರೂಟ್ಸ್ಗಳಲ್ಲಿ ಏನೇನಿದೆ ಅದರಿಂದ ನಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಬೇಗನೆ ಫಾಸ್ಟಾಗಿ ಆಗುತ್ತೆ, ಸರಿನಾ? ಅದರಿಂದ ಬೋನ್ ಸ್ಟ್ರೆಂತ್ ಕೂಡ ಚೆನ್ನಾಗಿ ಆಗುತ್ತೆ. ಸೊ ಬನ್ನಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದು ಯಾವ್ಯಾವ ಫ್ರೂಟ್ಸ್ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡ್ದೇನೆ ಫಟಾಫಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಗೈಸ್, ಇವಾಗ ನಾನು ಹೇಳೋ ಎಲ್ಲ ಫ್ರೂಟ್ಸಲ್ಲೂ ಕೂಡ ವಿಟಮಿನ್ ಸಿ ಅನ್ನೋದು ಜಾಸ್ತಿ ಇರುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಇಮ್ಯುನಿಟಿ ಪವರ್ನ ತುಂಬ ಬೇಗನೆ ಬೂಸ್ಟ್ ಮಾಡುತ್ತೆ. ಹಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ, ಸರಿನಾ? ಸೊ ತಡ ಮಾಡ್ದೇ ಯಾವ್ಯಾವ್ದು ಫ್ರೂಟ್ಸ್ ಅಂತ ಹೇಳ್ತೀನಿ ನಿಮಗೆ. ಆ್ಯಂಡ್ ನಾನು ಕೂಡ ಅದನ್ನು ತಗೊಳ್ತಾ ಇದ್ದೆ, ಸರಿನಾ? ಸೊ ಅದರಲ್ಲಿ ಮೊದಲನೇ ಫ್ರೂಟ್ಸ್ ನೋಡೋದಾದರೆ ಬಟರ್ ಫ್ರೂಟ್ಸು, ಸರಿನಾ? ಬೆಣ್ಣೆಹಣ್ಣು ಅಂತ ಹೇಳ್ತಾರೆ ಅಲ್ವಾ? ಸೊ ಅದು ಗೈಸ್ ಏನಂದರೆ ತುಂಬಾ ರೇರಾಗಿ ಸಿಗುವಂಥದ್ದು. ಎಲ್ಲೂ ಅಂದರೆ ಎಲ್ಲ ಕಡೆನೂ ಕೂಡ ಈಗ
ಈಗ ಆ್ಯಪಲ್ ಆಗಿರಬಹುದು, ಬನಾನಾ ಆಗಿರಬಹುದು, ದ್ರಾಕ್ಷಿ ಆಗಿರ್ಬೋದು, ಎಲ್ಲ ಸಿಗುತ್ತಲ್ವ ಮಾರ್ಕೆಟ್ಗಳಲ್ಲಿ. ಬಟ್ ಈ ಫ್ರೂಟ್ಸ್ ಅನ್ನೋದು ಮಾರ್ಕೆಟಲ್ಲಿ ಜಾಸ್ತಿ ಸಿಗೋದಿಲ್ಲ ನಿಮಗೆಲ್ಲ. ಈಗ ಸೂಪರ್ ಮಾರ್ಕೆಟ್ ಆಗಿರಬಹುದು, ಇಲ್ಲ ಬೇರೆ ಕಡೆ ಅಂದರೆ ಫ್ರೂಟ್ಸ್ ಮಾರ್ಕೆಟ್ ಇರುತ್ತಲ್ಲ, ಅಂದರೆ ಹಾಫ್ ಕಾಮ್ಸ್ ಅದೆಲ್ಲ ಇರುತ್ತಲ್ಲ, ಅದರಲ್ಲಿ ಬೇಕಾದ್ರೆ ನಿಮಗೆ ಸಿಗುತ್ತೆ. ಅದನ್ನು ಮಿಸ್ ಮಾಡ್ದೇ ತಗೊಳ್ಳಿ. ಅದರಲ್ಲಿ ವಿಟಮಿನ್ ಇ ಅನ್ನೋದು ತುಂಬ ರಿಚ್ ಆಗಿ ಇರುತ್ತೆ, ಸರಿನಾ. ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರೋದ್ರಿಂದ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಅದು ತುಂಬಾ ಯೂಸ್ಫುಲ್ ಆಗಿದೆ, ಸರಿನಾ. ಸೊ ಇದನ್ನ ಮಿಸ್ ಮಾಡ್ದೇ ತಗೊಳ್ಳಿ. ಆ ಹಣ್ಣು ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಗೈಸ್, ಓಕೆನಾ. ಸೊ ಮಿಸ್ ಮಾಡ್ದೇನೆ ಅದನ್ನು ತಗೊಳ್ಳಿ. ಇನ್ನು ನೆಕ್ಸ್ಟ್ ಫ್ರೂಟ್ಸ್ ನೋಡೋದಾದ್ರೆ ಕಿವಿ ಫ್ರೂಟ್ಸು. ಕಿವಿ ಫ್ರೂಟ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ಗಾಯ್ಸ್, ವಿಟಮಿನ್ ಸಿ ಅನ್ನೋದು ತುಂಬಾ ಜಾಸ್ತಿ ಇದೆ. ಅದು ಎಲ್ಲ ಕಡೆ ಸಿಗುತ್ತೆ ಅಲ್ವಾ, ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನೀವು ಕೇಳ್ಬೋದು ಅದನ್ನು ನಾವು ಎಷ್ಟೆಷ್ಟು ತಗೊಳ್ಬೋದು ಅಂತ, ನೀವು ತಗೊಳ್ಬೇಕು ಅಂತ ನೀವು ಕೇಳ್ಬೋದು. ಏನಂತ ಅಂದರೆ ನೀವು ಡೈಲಿ ಎಲ್ಲ ಫ್ರೂಟ್ಸನ್ನು ಮಿಕ್ಸ್ ಮಾಡಿಕೊಂಡು ತಗೊಂಡ್ರೆ ತುಂಬಾ ಒಳ್ಳೆಯದು, ಸರಿನಾ. ಈಗ ಒಬ್ಬೊಬ್ರಿಗೆ ಹೋಗ್ಬಿಡುತ್ತೆ ಅದು ಫ್ರೂಟ್ಸು. ಈ ಫ್ರಿಡ್ಜಲ್ಲೆಲ್ಲ ಇಟ್ಬಿಟ್ಟಂತೂ ತೊಗೊಳಕ್ಕೆ ಹೋಗ್ಬೇಡಿ ಫ್ರೂಟ್ಸ್ ಎಲ್ಲ. ಅದು ಫ್ರಿಡ್ಜಲ್ಲೆಲ್ಲ ನೀವು ಇಟ್ಬಿಟ್ರೆ ಅದರಲ್ಲಿ ಯಾವ ಸತ್ವ ಕೂಡ ಇರೋದಿಲ್ಲ ನಿಮಗೆ ತಿನ್ನಲಿಕ್ಕೆ, ಸರಿನಾ. ಸೊ ಡೈಲಿ ಒಂದು ಆಫ್ ತಗೊಳ್ಳಿ ಸಾಕು, ಆಯಿತಾ. ಈಗ ಒಂದು ಏನಪ್ಪ ಒಂದು ಬಟರ್ ಫ್ರೂಟ್ ತಗೋತೀರಾ, ಒಂದು ಆಫ್ ತಗೊಳ್ಳಿ ಸಾಕು. ಇಲ್ಲ ಅಂತಂದರೆ ಕಿವಿ ಫ್ರೂಟ್ ಕೂಡ ಒಂದು ಹಾಫ್ ತಗೊಳ್ಳಿ. ಆ ಥರ ನೀವು ಒಂದು 2 to 3 ಡೇಸಲ್ಲಿ ಎಲ್ಲ ಹಣ್ಣನ್ನ ನೀವು ಫುಲ್ಲು ಮ್ಯಾನೇಜ್ ಮಾಡಿಬಿಡ್ಬೇಕು, ಆ ಥರ ಆಗಬೇಕು ನೀವು. ಕಿವಿ ಫ್ರೂಟಲ್ಲೂ ಕೂಡ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಅದು ನಿಜವಾಗ್ಲೂ ಹೆಲ್ಪ್ಫುಲ್ ಆಗಿದೆ, ಓಕೆನಾ. ಸೊ ಅದನ್ನು ಮಿಸ್ ಮಾಡ್ದೇ ತಗೊಳ್ಳಿ. ಇನ್ನು ನೆಕ್ಸ್ಟು ನೋಡೋದಾದರೆ ಪೊಮೊಗ್ರನೆಟ್ ಅಂತೂ ಗಾಯ್ಸ್, ನೀವು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ನಿಮಗೆ ಹೇಳ್ತಾರೆ, ಆಯಿತಾ, ಹಣ್ಣುಗಳನ್ನ ಜಾಸ್ತಿ ತಿನ್ನಿ ಅಂತ. ಯಾಕೆ ಅಂತಂದರೆ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಹಣ್ಣುಗಳನ್ನ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ. ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಅದಕ್ಕೋಸ್ಕರ. ಸೊ ಪೊಮಗ್ರನೆಟಲ್ಲಿ ಏನಪ್ಪ ಅಂತಂದರೆ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಜಾಸ್ತಿ ಇರೋದ್ರಿಂದ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ, ಸರಿನಾ. ಹಾಗೆಯೇ ನಿಮ್ಮ ಮಗುವಿನ ಸ್ಕಿನ್ ಟೋನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವಾಗಿನ ಕಾಲದವರೆಲ್ಲ ಹೇಳ್ತಾ ಇದ್ರಲ್ವಾ, ಅಂದರೆ ದಾಳಿಂಬೆನ ತಿನ್ನಿ ನಿಮ್ಮ ಮಗು ಕಲರಾಗಿಡುತ್ತೆ ಅಂತ ಯಾರು ಕೇಳಿದ್ರು ಕೂಡ ದಾಳಿಂಬೆನ ಸಜೆಸ್ಟ್ ಮಾಡೇ ಮಾಡ್ತಾರೆ. ದಾಳಿಂಬೆ ತಿನ್ನೋದ್ರಿಂದ ಮಗು ತುಂಬ ಕಲರಾಗಿ ಉಡುತ್ತೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಸ್ಕಿನ್ ಟೋನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಅದಲ್ಲದೆ ಗಾಯ್ಸ್, ನಿಮಗೆ ಈಗ ಸುಮಾರು ಜನಕ್ಕೆ ಬ್ಲಡ್ ಕಮ್ಮಿ ಇರುತ್ತೆ. ಇದರಲ್ಲಿ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಬ್ಲಡ್ ಅನ್ನೋದು ಸುಮಾರು ಜನಕ್ಕೆ ಕಮ್ಮಿ ಇರುತ್ತೆ. ಅವರೆಲ್ಲ ಬಂದು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗಿ ಬ್ಲಡ್ ಎಲ್ಲ ಕಟ್ಟಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ, ನಾನು ನೋಡಿದ್ದೀನಿ. ಅಂತಂದರೆ ನನ್ನ ಪಕ್ಕದ ಬೆಡ್ ಅವರು ಕೂಡ ಅವರಿಗೆ ಎಷ್ಟು 6 months ಏನೋ ಆಗಿದ್ದು, ತುಂಬ ಬ್ಲಡ್ ಕಮ್ಮಿ ಇದೆ ಅಂತ ಬಂದು ಅಡ್ಮಿಟ್ ಆಗಿದ್ರು. ಅವ್ರಿಗೆ ಬೇರೆ ಬ್ಲಡ್ನ ತರಿಸಿ ಕಟ್ಟಿದ್ರು, ಸರಿನಾ. ಸೊ ಅದೆಲ್ಲ ಬೇಡ, ಅಡ್ಮಿಟ್ ಆಗೋದವೆಲ್ಲ ಏನಕ್ಕೆ ಅಲ್ವಾ. ಸೊ ನೀವು ಏನು ಮಾಡ್ಬೇಕಂತಂದರೆ, ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲೇ ನಾವು ಒಂದು ಬ್ಲಡ್ ಇನ್ಕ್ರಿಮೆಂಟ್ ಫುಡ್ ಯಾವುದಿದೆ ಅದನ್ನು ಜಾಸ್ತಿ ತಗೊಂಡ್ರೆ ಯಾಕೆ ಬ್ಲಡ್ ಇನ್ಕ್ರಿಮೆಂಟ್ ಆಗಲ್ಲ, ಹಾಗೆ ಆಗುತ್ತೆ ಅಲ್ವಾ. ಆ ಟೈಮಲ್ಲಿ ಸ್ವಲ್ಪ ಊಟ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ನಾನು ಒಪ್ಕೊಳ್ತೀನಿ. ಒಬ್ಬೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ನಾಸಿಯಾ ಪ್ರಾಬ್ಲಮ್ ಇರುತ್ತೆ, ಈ ಥರ ಎಲ್ಲ ಇರುತ್ತೆ, ಒಪ್ಕೊಳ್ತೀನಿ. ಬಟ್ ಸೆಕೆಂಡ್ ಟ್ರೈಮಿಸ್ಟರಿಂದ ಅದೆಲ್ಲ ಕಮ್ಮಿ ಆಗಿರುತ್ತೆ ಅಲ್ವಾ. ಸೊ ಒಬ್ಬೊಬ್ಬರಿಗೆ 9 monthsವರೆಗೂ ವಾಮಿಟಿಂಗ್ ಇದ್ದೇ ಇರುತ್ತೆ. ಬಟ್ ಅವರು ಆದರೂ ಕೂಡ ಫುಡ್ನ ನೀವು ತಗೊಳ್ಳೇಬೇಕಾಗುತ್ತೆ, ಇಲ್ಲ ಸುಮ್ಮನೆ ಸುಸ್ತಾಗೋದು, ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋದು, ಡ್ರಿಪ್ಸ್ ಹಾಕಿಸ್ಕೊಳ್ಳೋದು, ಇವೆಲ್ಲ ಬೇಡ ಗಾಯ್ಸ್, ಸರಿನಾ. ನೀವು ಎಷ್ಟಾಗುತ್ತೋ ಅಷ್ಟು ಊಟನ ಸ್ವಲ್ಪನೇ ತಿನ್ನಿ. ವಾಮಿಟಿಂಗ್ ಆಗ್ತಿದೆಯಾ, ವಾಮಿಟ್ ಆದರೂ ಪರವಾಗಿಲ್ಲ, ನೀವು ಸ್ವಲ್ಪ ಗ್ಯಾಪ್ ಇಟ್ಟು ತಿಂದರೆ ನಿಮಗೆ ಯಾವುದೇ ರೀತಿ ಈ ಥರ ಪ್ರಾಬ್ಲಮ್ಸ್ ಅಂತೂ ಆಗೋದಿಲ್ಲ. ಸೊ ಪೊಮೊಗ್ರನೆಟ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ, ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದನ್ನು ಕೂಡ ಮಿಸ್ ಮಾಡ್ದೇ ತಗೊಳ್ಳಿ. ನಾನು ಕೂಡ ಅಷ್ಟೇ, ನಾನೇನು ಮಾಡ್ತಿದ್ದೆ ಅಂತಂದರೆ ಒಂದು 3 ಡೇಸಲ್ಲಿ ನಾನು ಎಲ್ಲ ಫ್ರೂಟ್ಸ್ನು ಕವರ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸ್ವಲ್ಪ ತರಿಸ್ತಾ ಇದೆ ಅಂತಂದರೆ ಹೊರಗಡೆ ಇಟ್ಟರೆ ಹೋಗ್ಬಿಡುತ್ತಲ್ವಾ, ಫ್ರಿಡ್ಜಲ್ಲೆಲ್ಲ ಇಟ್ಟರೆ ಅದೆಲ್ಲ ಸತ್ವ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಅದು ಚೆನ್ನಾಗಿರೋದಿಲ್ಲ. ಮತ್ತು ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಿನ್ನೋದು ಅಷ್ಟು ಒಳ್ಳೆಯದು ಅಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೆ ಅಂತಂದರೆ, ಹೊರಗಡೆ ಇಡಬೇಕು ಅಂತಲೇ ಸ್ವಲ್ಪನೇ ತರಿಸ್ಕೊಳ್ತಾ ಇದ್ದೆ. ತರಿಸ್ಕೊಂಡು ಅದನ್ನು ಫುಲ್ಲು ಸಲಾಡ್ ಥರ ಮಾಡಿಕೊಂಡು ಎಲ್ಲ ಫ್ರೂಟ್ಸ್ನು ಸೇರಿಸ್ಕೊಂಡು ನಾನು ಅದನ್ನು ತೊಗೊಳ್ತಾ ಇದ್ದೆ. ನೀವು ಕೂಡ ಅದೇ ರೀತಿ ಮಾಡ್ಬೋದು. ಇನ್ನು ನೆಕ್ಸ್ಟ್ ಫ್ರೂಟ್ಸ್ ನೋಡೋದಾದರೆ ಆರೆಂಜಲ್ಲಂತೂ ಗಾಯ್ಸ್ ವಿಟಮಿನ್ ಸಿ ಅನ್ನೋದು ತುಂಬಾ ಹೆವಿಯಾಗಿ ರಿಚ್ ಆಗಿ ಇರುತ್ತೆ. ಆರೆಂಜ್ ಆಗಿರ್ಬೋದು, ಮೂಸಂಬಿ ಆಗಿರಬಹುದು, ಇದೆಲ್ಲ ಏನಂತಂದರೆ ಅದು ಇಮ್ಯುನಿಟಿ ಪವರ್ನ ತುಂಬಾ ಬೇಗನೆ ಬೂಸ್ಟ್ ಮಾಡುತ್ತೆ. ಸೊ ನಿಮಗೆ ಡಾಕ್ಟರ್ಸು ಕೂಡ ಅದನ್ನೇ ಹೇಳ್ತಾರೆ, ಆರೆಂಜ್ನ ತಗೊಳ್ಳಿ, ಪೊಮೊಗ್ರನೆಟ್ ತಗೊಳ್ಳಿ ಅಂತ ಹೇಳ್ತಾರಲ್ವ ಡಾಕ್ಟರು. ಈ ಮಾಮೂಲಿ ನಾರ್ಮಲ್ ಆಗಿ ಹುಷಾರಿಲ್ಲ ಅಂತಂದ್ರೂ ಕೂಡ ಆರೆಂಜ್ನ ಡಾಕ್ಟರು ಸಜೆಸ್ಟ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಆರೆಂಜ್ನ ಮಿಸ್ ಮಾಡಬೇಡಿ. ಅದು ಸ್ವಲ್ಪ ಅಂದರೆ ಒಂದೊಂದು ಆರೆಂಜು ಹುಳಿ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ತಗೊಳ್ಳಿ. ಯಾಕಂತಂದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ನೆಕ್ಸ್ಟ್ ಫ್ರೂಟ್ಸ್ ನೋಡೋದಾದರೆ ಗಾಯ್ಸ್, ದ್ರಾಕ್ಷಿ. ಇದು ಗ್ರೀನ್ ದ್ರಾಕ್ಷಿ ಬರುತ್ತೆ ನೋಡಿ, ಎಲ್ಲ ಮಗನೆ
ಈ ಗ್ರೀನ್ ದ್ರಾಕ್ಷಿ ಬರುತ್ತೆ ನೋಡಿ, ಅದಂತೂ ನಿಜವಾಗ್ಲೂ ಗೈಸ್ ತುಂಬಾನೇ ಅದು ವಿಟಮಿನ್ ಸಿ ಜಾಸ್ತಿ ಇದೆ ಅದರಲ್ಲಿ, ಸರಿನಾ. ಆ ಗ್ರೀನ್ ದ್ರಾಕ್ಷಿಲಿ ಕೂಡ ನಿಮಗೆ ವಿಟಮಿನ್ ಸಿ ಮತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಅದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಗೈಸ್, ಓಕೆನಾ. ಆ ದ್ರಾಕ್ಷಿ ಅಂತೂ ಮಿಸ್ ಮಾಡಬೇಡಿ, ಆರಾಮಾಗಿ ತಿನ್ನಿ, ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ತಿನ್ನಿ, ಜಾಸ್ತಿ ಎಲ್ಲ ತಿನ್ನಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಗೈಸ್ ಏನಾಗುತ್ತೆ ಅಂತಂದ್ರೆ ಈ ಫ್ರೂಟ್ಸ್ಗಳೆಲ್ಲ ನಾವು ಜಾಸ್ತಿ ಅತಿಯಾಗಿ ತಗೊಂಡ್ಬಿಟ್ರೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ವೆದರ್ನ ನೋಡ್ಕೊಂಡು ತಗೊಳ್ಳಿ, ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ, ಸರಿನಾ. ಇನ್ನು ನೆಕ್ಸ್ಟ್ ಫ್ರೂಟ್ಸ್ ನೋಡೋದಾದ್ರೆ ಬನಾನಾ, ಸರಿನಾ. ಏಲಕ್ಕಿ ಬಾಳೆಹಣ್ಣು ಬರುತ್ತೆ ನೋಡಿ, ಆ ಏಲಕ್ಕಿ ಬಾಳೆಹಣ್ಣು ತುಂಬಾನೇ ಒಳ್ಳೇದು ಗಾಯ್ಸ್. ಈ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ರೆ ತುಂಬಾ ಬೇಗನೆ ಕ್ಯೂರ್ ಆಗುತ್ತೆ. ಅಂಡ್ ಅದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಅದು ತುಂಬಾನೇ ಒಳ್ಳೇದು, ಆಯ್ತಾ. ಹಾಗೇನೆ ನಿಮ್ಮ ಮಗುವಿಗೆ ಆ ವೆಯ್ಟ್ ಗೇನ್ ಕೂಡ ಬೇಗನೆ ಜಾಸ್ತಿ ಆಗುತ್ತೆ. ಕಾನ್ಸ್ಟಿಪೇಷನ್ ಸಮಸ್ಯೆ ನಿಮ್ಗೆ ಏನಾದರೂ ಇದ್ರೆ ಆ ಟೈಮಲ್ಲಿ, ಒಬ್ಬೊಬ್ಬರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಬರುತ್ತೆ, ಸರಿನಾ. ಆ ಟೈಮಲ್ಲಿ ನೀವು ಡೈಲಿ ಒಂದೊಂದು ಏಲಕ್ಕಿ ಬಾಳೆಹಣ್ಣ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ಅನ್ನೋದು ದೂರ ಆಗುತ್ತೆ, ಸರಿನಾ. ಸೊ ಏಲಕ್ಕಿ ಕೂಡ ಮಿಸ್ ಮಾಡಬೇಡಿ, ಏಲಕ್ಕಿ ಬಾಳೆಹಣ್ಣ ತಗೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾಯ್ಸ್, ನಿಮಗೆ ಗೊತ್ತು ಈ ನಟ್ಸ್ಗಳು ಬರುತ್ತೆ ನೋಡಿ, ನಟ್ಸ್ಗಳಂತೂ ನಿಜವಾಗ್ಲೂ ಅದರಲ್ಲಿ ತುಂಬಾ ವಿಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸು ಎಲ್ಲ, ಐರನ್ ಕಂಟೆಂಟ್ ಆಗಿರಬಹುದು, ಫೈಬರ್ ಕಂಟೆಂಟ್ ಆಗಿರ್ಬೋದು, ಎಲ್ಲ ಕೂಡ ಜಾಸ್ತಿ ಇರೋದ್ರಿಂದ ಗಾಯ್ಸ್ ನೀವು ನಟ್ಸ್ ಅಂತೂ ನೀವು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಅಂದರೆ ಈ ಬಾದಾಮ್ ಎಲ್ಲ ತೊಗೊಂಡ್ಬಿಟ್ರೆ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವೇನು ಮಾಡ್ಬೇಕು ಹೇಳಿ, ನೈಟ್ ಅದನ್ನು ಸ್ವಲ್ಪ ನೆನೆಸಿಟ್ಬಿಟ್ಟು ಮಾರ್ನಿಂಗ್ ಎದ್ಬಿಟ್ಟು ಅದನ್ನು ತಗೊಳ್ಳಿ. ಸೊ ಇಲ್ಲ ನಮಗೆ ಆ ಥರ ಏನು ಹೀಟ್ ಏನೋ ಆಗ್ತಲ್ಲ ಅಂತ ಅನ್ನೋರು ಆರಾಮಾಗಿ ಬಾದಾಮ್ನ ತಗೊಳ್ಳಿ. ವಾಲ್ನಟ್ಸ್ ಅಂತೂ ನೀವು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ. ಆ ವಾಲ್ನಟ್ಸ್ ಇದೆಯಲ್ಲ ಅದೇ ಹೇಳುತ್ತೆ ನಿಮಗೆ, ಅದು ಸೇಮ್ ಅದು ಬ್ರೈನ್ ಥರನೇ ಇದೆ ಅಲ್ವಾ ನೋಡಲಿಕ್ಕೆ. ಸೊ ಅದು ಬ್ರೈನ್ ಡೆವಲಪ್ಮೆಂಟ ನಿಜವಾಗ್ಲೂ ತುಂಬ ಹೈ ಆಗಿ ತುಂಬ ಬೇಗನೆ ಬ್ರೈನ್ ಡೆವಲಪ್ಮೆಂಟ ಮಾಡುತ್ತೆ. ಅದನ್ನು ಡೈಲಿ ನಟ್ಸ್ಗಳು, ಬಾದಾಮ್ ಆಗಿರ್ಬೋದು, ಗೋಡಂಬಿ ಆಗಿರಬಹುದು, ಹಾಗೇನೆ ವಾಲ್ನಟ್ಸು, ಇದೆಲ್ಲನೂ ನೀವು ಡೈಲಿ ನಿಮ್ಮ ಅಂದರೆ ಈಗ ಫ್ರೀಯಾಗಿ ಸುಮ್ಮನೆ ಕೂತಿರ್ತೀರ ಅಲ್ವಾ, ಏನೋ ಮಾಡ್ತಾರಲ್ಲ, ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತೀರಾ, ಇಲ್ಲ ಸುಮ್ಮನೆ ಹಾಗೆ ಏನಾರ ಓದ್ತಾ ಇರ್ತೀರಾ, ಕೂತಿರ್ತೀರಲ್ವಾ, ಅವಾಗ ಅದನ್ನು ತಗೊಳ್ಳಿ. ಮಧ್ಯ ಒಂಚೂರು ಚೂರು ಸ್ನ್ಯಾಕ್ಸ್ ಟೈಪ್ ಅದನ್ನು ತಗೊಳ್ಳಿ. ಅಂದರೆ ಲಿಮಿಟ್ ಸ್ನ್ಯಾಕ್ಸ್ ಅಂತಾರಲ್ಲ ಆ ಥರ ಸ್ವಲ್ಪ ಸ್ವಲ್ಪನೇ, ಸುಮ್ಮನೆ ಏನೋ ಒಂದಿಲ್ಲ ಬುಕ್ಸ್ ಓದ್ತಾ ಇರ್ತೀರಾ, ಇಲ್ಲ ಮ್ಯೂಸಿಕ್ ಕೇಳ್ತಾ ಇರ್ತೀರಾ, ಇಲ್ಲ ಟಿ ವಿ ನೋಡ್ತಾ ಇರ್ತೀರಾ, ಏನೋ ಮಾಡ್ತಾ ಇರ್ತೀರಲ್ವಾ, ಆವಾಗ ಲೈಟಾಗಿ ಅದನ್ನು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಬನ್ನಿ. ನಿಜವಾಗ್ಲೂ ಅದನ್ನು ತಗೊಳ್ಳೋದ್ರಿಂದ ನಿಮಗೆ ತುಂಬಾ ಬೇಗನೆ ನಿಮ್ಮ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಬೇಗನೆ ಜಾಸ್ತಿ ಆಗೋದಲ್ಲದೆ ಅದು ತುಂಬಾ ಸ್ಟ್ರೆಂತ್ ಕೂಡ ಕೊಡುತ್ತೆ, ಸರಿನಾ. ಸೊ ಹಾಗಾಗಿ ಅದನ್ನು ಮಿಸ್ ಮಾಡಬೇಡಿ, ತಗೊಳ್ಳಿ. ಸೊ ಗೈಸ್ ನೋಡಿದ್ರಲ್ಲ, ಇಷ್ಟು ಫ್ರೂಟ್ಸ್ನ ತಗೊಳ್ಳಿ, ನಿಮ್ಮ ಮಗುವಿಂದು ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಬೋನ್ಗಂತೂ ತುಂಬ ಚೆನ್ನಾಗಿ ಸ್ಟ್ರೆಂತ್ ಕೂಡ ಕೊಡುತ್ತೆ. ಈ ಡ್ರೈ ಫ್ರೂಟ್ಸ್ ಅಂತೂ ನಿಜವಾಗ್ಲೂ ಬೋನ್ಗಂತೂ ತುಂಬಾ ಸ್ಟ್ರೆಂತ್ ಕೊಡುತ್ತೆ. ನನ್ನ ಮಗನೂ ಅಷ್ಟೇ ತುಂಬ ಚೆನ್ನಾಗಿ, ಅಂದರೆ ಅವನು ತುಂಬಾ ಸ್ಟ್ರೆಂತ್ ಇದ್ದಾನೆ. ಅದ್ರ ಜೊತೆಗೆ ನಾನು ಇನ್ನೊಂದನ್ನ ಸಜೆಸ್ಟ್ ಮಾಡ್ತೀನಿ, ಆದಷ್ಟು ನೀವು ಸ್ವಲ್ಪ ಮುದ್ದೆನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮುದ್ದೆ ಕೊಡುವಂಥ ಸ್ಟ್ರೆಂತು ಇನ್ನು ಯಾವುದ್ರಲ್ಲೂ ಕೂಡ ಸಿಗಲ್ಲ ಅಂತ ಹೇಳ್ತಾರೆ. ಮಗುವಿಗೂ ಕೂಡ ಅಂದರೆ ಬೋನ್ ಸ್ಟ್ರೆಂತು ತುಂಬ ಚೆನ್ನಾಗಾಗುತ್ತೆ, ನಿಮಗೂ ಕೂಡ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಯಾವಾಗಲೂ ಅಷ್ಟೇ ಡೈಲಿ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟಾದರೂ ಮುದ್ದೆನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಸರಿನಾ. ಸೊ ಗೈಸ್ ಇಷ್ಟು ಫ್ರೂಟ್ಸ್ನ ನೀವು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಂತಂದರೆ ಊಟ ಎಲ್ಲ ಮುಗಿಸ್ಕೊಂಡು ಸ್ನ್ಯಾಕ್ಸ್ ಟೈಪ್ ಆಗಿರಬಹುದು, ಇಲ್ಲ ಮಧ್ಯಾಹ್ನ ಊಟ ಆದಮೇಲೆ ತಿನ್ನೋದಾಗಿರಬಹುದು, ಈ ಥರ ನೀವು ರೂಢಿ ಮಾಡ್ಕೊಳ್ತಾ ಬಂದರೆ ಗಾಯ್ಸ್ ಫ್ರೂಟ್ಸ್ನ ನಿಜವಾಗ್ಲೂ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಅಂತಂದರೆ ಒಬ್ಬೊಬ್ರಿಗೆ ಮಗು ತುಂಬಾ ಆ್ಯಕ್ಟಿವ್ ಆಗಿರೋದಿಲ್ಲ, ಒಂಥರ ಅಂದರೆ ತುಂಬ ಆ್ಯಕ್ಟಿವ್ನೆಸ್ ಇರೋದಿಲ್ಲ ಅಂತ ಅಂದ್ಕೊಳ್ಳಿ, ಆಯಿತಾ. ಅವರೆಲ್ಲ ತುಂಬ ಚೆನ್ನಾಗಿ ಈ ಥರ ಎಲ್ಲ ರಿಚ್ ಫುಡ್ನ ತೊಗೊಂಡಿರೋದಿಲ್ಲ. ರಿಚ್ ಆಗಿ ಅಂತಂದರೆ ವಿಟಮಿನ್ ಸಿ, ವಿಟಮಿನ್ ಇ, ಐರನ್ ಕಂಟೆಂಟ್ ಇರೋ ಫುಡ್ಡೆಲ್ಲ ಅವರು ತೊಗೊಂಡಿರೋದಿಲ್ಲ. ಸೊ ಹಾಗಾಗಿ ತುಂಬ ಆ್ಯಕ್ಟಿವ್ನೆಸ್ ಅಷ್ಟೊಂದು ಇರೋದಿಲ್ಲ. ನಿಮ್ಮ ಮಗು ನಿಜವಾಗ್ಲೂ ತುಂಬ ಆ್ಯಕ್ಟಿವ್ ಆಗಿ ಉಡಬೇಕು ಆ್ಯಂಡ್ ತುಂಬ ಬುದ್ಧಿವಂತ ಮಗು ಆಗಬೇಕು ಆ್ಯಂಡ್ ಶಕ್ತಿಶಾಲಿ ಮಗು ಆಗಬೇಕು ಅಂತ ಅಂದರೆ ಈ ಫ್ರೂಟ್ಸ್ನ ನೀವು ತಗೊಳ್ಳೋದ್ರಿಂದ 100% ನಿಜವಾಗ್ಲೂ ನಿಮ್ಮ ಮಗು ಒಂದು ಬುದ್ಧಿವಂತ ಮಗುನೇ ಉಡುತ್ತೆ ನಿಮಗೆ, ಹಾಗೆಯೇ ಶಕ್ತಿಶಾಲಿಯಾಗಿ ಕೂಡ ಇರುತ್ತೆ, ಸರಿನಾ. ಓಕೆ ಗೈಸ್, ಈ ಫ್ರೂಟ್ಸ್ ಎಲ್ಲ ತೊಗೊಂಡ್ಲಿ ಆರಾಮಾಗಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದನ್ನ ಎಂಜಾಯ್ ಮಾಡಿ. ಹಾಗೆಯೇ ನಾನು ಹಲವಾರು ಪ್ರೆಗ್ನೆನ್ಸಿ ವೀಡಿಯೋಸ್ನ ಹಾಕಿದ್ದೀನಿ, ಹಾಗೆಯೇ ಒಂದು ವ್ರತದ ಬಗ್ಗೆ ಕೂಡ ಹಾಕಿದ್ದೀನಿ. ಪ್ರತಿಯೊಂದು ವೀಡಿಯೋಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾಕಂತಂದರೆ ತುಂಬ ಜನಕ್ಕೆ ಮಕ್ಕಳಿಲ್ಲದೆ ತುಂಬಾ ಸಫರ್ ಪಡ್ತಾ ಇರ್ತಾರೆ, ಹಾಗೆಯೇ ಮದುವೆ ಆಗದೇ ಕೂಡ ಸಫರ್ ಪಡ್ತಾ ಇರ್ತಾರಲ್ವಾ. ಸೊ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಗಂಡು ಮಗುನೇ ಬೇಕು ಅಂತ ನೀವು ಬಯಸ್ತಾ ಇದ್ರೆ ಅವ್ರಿಗೂ ಕೂಡ ವ್ರತದ ಬಗ್ಗೆ ಹಾಕಿದ್ದೀನಿ. ಅದ್ರ ಎಲ್ಲದು ಲಿಂಕ್ ಆ್ಯಂಡ್ ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಹಾಗೆಯೇ
ಒಂದು ಪ್ಲೆಸೆಂಟ್ ಪೊಸಿಷನಿಂದ ಒಂದು ಬಾಯ್ ಬೇಬಿ ಆಗುತ್ತಾ, ಗರ್ಲ್ ಬೇಬಿ ಆಗುತ್ತಾ, ಹಾಗೆಯೇ ನಿಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಯಾವ ರೀತಿ ಫುಡ್ನ ನೀವು ತೊಗೊಳ್ಬೇಕು. ಆ್ಯಂಡ್ ನನಗೆ ಒಂದು 2.5 ಮಂತಲ್ಲಿ ಸ್ವಲ್ಪ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು. ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಹೇಳ್ತಾರೆ. ಹಾಗಂತ ಅಂದರೆ ಏನು, ಯಾಕೆ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ, ಅದೆಲ್ಲನೂ ಕೂಡ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಸರಿನಾ? ಇಂಟ್ರೆಸ್ಟ್ ಇರೋರು ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಾದರೆ ಹಾಕಿರ್ತೀನಿ. ಹಾಗೆಯೇ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ವಿಡಿಯೋ ಯಾವ ರೀತಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆಯಾ ಏನು, ನಾನು ಹೇಳ್ತಾ ಇರೋದೆಲ್ಲ ನಿಮಗೆ ಯೂಸ್ಫುಲ್ ಆಗ್ತಿದೆಯಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ನಾನು ನಿಜವಾಗ್ಲೂ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಫ್ರೂಟ್ಸ್ ಎಲ್ಲ ತಿನ್ನೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅವ್ರಿಗೂ ಕೂಡ ತಿಳಿಯುತ್ತೆ. ಸರಿನಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಟೇಕ್ ಕೇರ್.